ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೂತ್ಕೊಳ್ಳಿ. ಉತ್ತೋದು ಬಿತ್ತೋದು ನಮ್ಮಿಚ್ಛೆ, ಆಗೋದು ಹೋಗೋದೆಲ್ಲ ದೈವಿಚ್ಛೆ. ಮುಂದೆ ನಮ್ಮ ಮಕ್ಕಳು ಸುಖವಾಗಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಎಮ್ಮೆಗೆ 2 ಕೋಡಾದರೆ ಹೆಮ್ಮೆಗೆ 8 ಕೋಡಂತೆ. ಇವರಿಬ್ಬರು ಮದುವೆ ಸುದ್ದಿ ಬರೀ ನಮ್ಮೂರು ಮಾರಿಗುಡಿಲಿ ಮಾತ್ರ ಅಲ್ಲ, ಸುತ್ತ 10 ತಿಳಿಯುತ್ತೆ. ಎಷ್ಟೋ ವರ್ಷ ಆದಮೇಲೆ ನಮ್ಮ ಮನೇಲಿ ಒಂದು ಶುಭ ಕಾರ್ಯ ನಡೆಯುತ್ತೆ ಅಂದರೆ ಅದು ನಮ್ಮ ಪರಶು ಮತ್ತು ರತ್ನನ್ ಮದುವೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇದೇ ಖುಷಿಲಿ ಹೂ ಮುಡಿಸ್ಬಿಡಿ, ಹಾರ ಬದಲಾಯಿಸ್ಕೊಂಡ್ಬಿಡ್ಲಿ. ಅಕ್ಕ, ತಗೋ. ಪರಶು, ರತ್ನ, ಹಾರ ಬದಲಾಯಿಸ್ಕೊಳ್ಳಿ. ತಾನೇ ಓನ್ಕೊಂಡಿದ್ದ ಕೆಲಸವ ಒಂದೇ ದಿನದಾಗೆ ಮುಗಿಸ್ಬಿಟ್ರಿ. ಇನ್ನು ಮುಂದೆ ರತ್ನನ ಜಾತಕನ ಹೊಸದಾಗ ನಾನು ಬರೀತೀನಿ ಕಣೋ. ಅವಳ ಹೆಸರನ್ನ ಸ್ವರ್ಗದಲ್ಲಿ ಯಾರಕ್ಕ ಹೊಯ್ದಿದ್ರು, ಇಲ್ಲಿ ನಾನು ನರಕ ಮಾಡ್ತೀನಿ, ನೋಡ್ತಾ ಇರು. ಶಿವು, ರತ್ನ ಇನ್ಮೇಲೆ ನಮ್ಮನೆ ಹುಡುಗಿ, ಚೆನ್ನಾಗಿ ನೋಡ್ಕೊಳ್ಳಿ. ಗುಂಡಕ್ಕೆ ಮಾಡಿ ಕಳಿಸ್ತೀವಿ ಬಿಡಿ ಅತ್ತೆ. ಮೊದಲು ಗಂಡು ಹೆಣ್ಣು ಬಾಯಿಸಿ ಮಾಡ್ಕೊಳ್ಳಿ. ಮಾಡ್ಲಾ, ಎಲ್ಲರೂ ತಕೊಳ್ಳಿ. ಎಲ್ಲ ಆಗೋಯ್ತು, ಆದರೆ ಅಪ್ಪ ಯಾಕೆ ಒಪ್ಕೊಂಡ್ರು ಅನ್ನೋದೇ ಗೊತ್ತಾಗ್ತಿಲ್ಲ. ಹೆಂಗೆ ತಿಳ್ಕೊಳ್ಳಿ? ಶಿವು, ನಾವಿನ್ನು ಬರ್ತೀವಪ್ಪ. ಅಯ್ಯೋ ಮಾವ, ಏನು ಹೊಟ್ಬಿಟ್ರಿ? ಊಟ ಮಾಡ್ಕೊಂಡು ಹೋಗಿವಂತೆ, ಸಿಹಿ ಅಡುಗೆ ಮಾಡಿಸ್ತೀನಿ. ಶಿವು, ದೋಣಿಗಳು ಈಗಷ್ಟೇ ಹೊಸ ಕೆಲಸ ಶುರು ಮಾಡ್ಕೊಂಡವ್ರೆ. ಸಾನೇ ಕೆಲಸ ಐತೆ ಇನ್ನೂ. ನಾವು ಹೋಗ್ಬಿಟ್ಟು ಬರ್ತೀವಿ ಕಣಪ್ಪ. ಹಂಗ ಸರಿ ಕಣ್ಮಾವ. ಮಾವ, ದಿಟ ಹೇಳ್ಬೇಕು ಅಂದರೆ ನೀವು ಒಪ್ಕೋತೀರಾ ಇಲ್ವಾ ಅಂತ ನಂಗೆ ದಿಗ್ಲಾಗ್ಬಿಟ್ಟಿತ್ತು. ಅಂಥದ್ರಾಗೆ ನೀವಾಗೆ ಮನೆಗೆ ಬಂದು ಸಂಬಂಧ ಕೇಳ್ತೀರಾ ಅಂದರೆ ವರ ಕೇಳ್ದೇನೆ ದೇವ್ರು ವರ ಕೊಟ್ಟಂಗೆ ಆಗೈತೆ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಕ್ಕಿಲ್ಲ. ಖುಷಿ ಹೆಚ್ಚಾದರೆ ಇಬ್ಬರು ತಬ್ಗೊಳಕ್ಕಾಗಲ್ಲ ಕಣೋ. ಈ ನನ್ನ ಖುಷಿಗೆ ನೀನು ಕಾರಣ ಕಣೋ. ದೊಡ್ಡ ಮನಸ್ಸು ಮಾಡಿ ನಿಮ್ಮ ಮನೆ ಮಗಳನ್ನ ನನ್ನ ಮಗನಿಗೆ ಕೊಡೋಕೆ ಒಪ್ಕೊಂಡಿದೀಯ. ಈ ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ. ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ. ಬರ್ತೀವಿ. ಆಗ್ಲಿ ಮಾವ. ಅಮ್ಮ, ಅಷ್ಟೇ ಕುಂಕುಮ ಕೊಡ್ತೀನಿ.
ಅಮ್ಮ ನಾನು ಕೇಳೋ ಪ್ರಶ್ನೆಗೆ ಸತ್ಯವಾದ ಉತ್ತರನೇ ಕೊಡಬೇಕು. ಇಲ್ಲ ಅಂದ್ರೆ ನೀವು ಇಟ್ಕೊಂಡಿರೋ ಕುಂಕುಮದ ಮೇಲೆ ಆಣೆ. ಇದೇನಮ್ಮ ಪಾರು, ಇಂಥ ದೊಡ್ಡ ಮಾತಾಡ್ತಾ ಇದೆಯಾ? ಸಮಸ್ಯೆ ದೊಡ್ಡದಾಗಬಾರ್ದು ಅಂದ್ರೆ ಪ್ರಶ್ನೆನೂ ದೊಡ್ಡದಾಗೆ ಇರ್ಬೇಕಲ್ವಮ್ಮ. ಇವಾಗ ಏನ್ ಸಮಸ್ಯೆ ಆಯ್ತು ಪಾರು? ಎಲ್ಲರೂ ಸಂತೋಷವಾಗೇ ಇದ್ದಾರಲ್ಲ, ನೀನ್ ಯಾಕೆ ಅನುಮಾನ ಪಡ್ತಿದ್ಯಾ? ಅಪ್ಪ ಅನ್ನೋನು ಆಲದ ಮರ ಆಗಿರ್ಬೇಕು. ಅಟ್ಟ ಹಸದ ಮರ ಆದ್ರೆ ಅನುಮಾನ ಬರೋದು ಸಹಜ ಅಲ್ವಾ ಚಿಕ್ಕಮ್ಮ? ಈಗ ನನ್ನ ಪ್ರಶ್ನೆ ಏನಂದ್ರೆ, ಮಾವನ್ ಕಂಡ್ರನೇ ಆಗದಿರೋ ನಮ್ಮಪ್ಪ ಈಗ ರತ್ನನ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ಅಂದ್ರೆ ಮುಂದೆ ಅವಳು ಚಿತ್ರಹಿಂಸೆ ಕೊಡಬೇಕು ಅನ್ನೋ ಪ್ಲಾನಾ? ಬಿಡ್ತು ಅನ್ನೋ ಪಾರು, ನಾನು ಬದುಕಿರೋವರೆಗೂ ರತ್ನನ್ ಬಟ್ಟೆ ಒಂದು ನೂಲು ಕೆಡ್ಸೋದಕ್ಕೂ ನಾನು ಬಿಡೋದಿಲ್ಲ. ಅದ್ರ ನಮ್ಮನೆ ಹೆಣ್ಮಗಳು ನೂಲ್ ಮುಟ್ಟಕ್ ಬಂದ್ರು ಸಾವು ತೋರಿಸ್ತೆ ಬಿಡಲ್ಲ ನಾನು. ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊ ಪಾರು. ಅವ್ರಿಗೆ ಮದ್ವೆಗೆ ಒಪ್ಕೊಂಡಿರೋದು ನಮಗೂ ಆಶ್ಚರ್ಯ ಆಯ್ತು. ಅವ್ರು ಒಪ್ಕೊಳ್ಳೋದಕ್ಕೆ ನೀನು ಊಹೆನೂ ಮಾಡದೇ ಇರೋಂಥ ಕಾರಣ ಅಂತೂ ಇದೆ. ಶಿವು ರತ್ನನ ಪರ್ಶುಗೆ ತಂದ್ಕೋಬೇಕು ಅನ್ನೋ ಪ್ರಸ್ತಾಪನ ನಾವು ನಿಮ್ಮ ಅಪ್ಪನ ಎದುರಿಗೆ ಹೇಳಿದ್ದೇ ತಡ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಟ್ರು. ಪರ್ಶುನ, ನೀನು ನನ್ನ ಮಗನೇ ಅಲ್ಲ, ನಿನ್ನ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ ಅಂದರು. ಪಂಚಾಯತಿನಲ್ಲಿ ಯಾವತ್ತು ಪರ್ಶು ಅವ್ರ ವಿರುದ್ಧ ಮಾತಾಡಿದ್ನೋ ಆವತ್ತೇ ಅವನು ಅವ್ರ ಪಾಲಕ್ಕೆ ಸತ್ತು ಹೋಗಿದ್ದಾನೆ ಅಂತ ಹೇಳಿದ್ರು. ನನ್ನ ಮಾತಿನ ವಿರೋಧ ಮಾಡಿ ಪಾರು ಯಾವಾಗ ಶಿವನ್ ಮದುವೆ ಆದ್ಲೋ ಆವಾಗಲೇ ಅವ್ನು ನನ್ನ ಪಾಲಕ್ಕೆ ಸತ್ತೋದ್ಲು. ಈಗ ಇವನು ಸತ್ತೋದ, ಯಾರನ್ನ ಮದುವೆ ಆದ್ರೆ ನನಗೇನು? ಊರ್ ಜನರು ದೃಷ್ಟಿಲಿ ಮಗ ಅಂತ ಅನ್ಸ್ಕೊಂಡಿರೋ ತಪ್ಪಿಗೆ ಅವ್ನು ಮದುವೆ ಮಾಡಿ ಮುಗಿಸ್ತೀನಿ ಅಂತ ಹೇಳಿದ್ರು. ಓ ಈಗ ವಿಷಯ ಒಳ್ಳೇದಾಯ್ತು. ಅದಕ್ಕೆ ವೀರಭದ್ರಯ್ಯನವರು ಊರ್ ಜನದ ಮುಂದೆ ಒಳ್ಳೆಯವರಾಗೋದಕ್ಕೋಸ್ಕರ ಈ ಮದ್ವೆಗೆ ಒಪ್ಕೊಂಡಿದ್ದಾರೆ ಅಂತ ಆಯ್ತು. ಅಪ್ಪನ ಪಾಲಿಗೆ ಮಕ್ಕಳು ಯಾವಾಗ ಸಾಯ್ತಾರೋ ಆಗ ಮಕ್ಕಳು ಅನ್ಸ್ಕೊಂಡವರು ಒಳ್ಳೆಯವರು ಅಂತ ಪ್ರೂವ್ ಆಗಿ ಹೋಗ್ತಾರೆ. ಮೊದಲು ನಾನು, ಈಗ ನಮ್ಮಣ್ಣ ಪರ್ಶು, ಅಷ್ಟೇ. ಸುಶೀಲಾ, ಸೌಭಾಗ್ಯ, ಹೊರಡೋಣವಾ? ಅಬ್ಬಬ್ಬಬ್ಬಬ್ಬ, ಹೆಣ್ಮಕ್ಳು ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ತಿದ್ರೆ ಸಾಕು, ಹಿಂದೆನೇ ಬಂದ್ಬಿಡ್ತೀರಾ ಅಲ್ವಪ್ಪ? ಯಾಕೆ ನಾವೆಲ್ಲ ಸೇರ್ಕೊಂಡು ನಿಮ್ಮ ಬಗ್ಗೆ ಪಿತೂರಿ ಮಾಡ್ತಿದ್ದೀವಿ ಅನ್ನೋ ಭಯನಾ? ಇಂಥ ಶುಭ ಸಮಯದಲ್ಲಿ ಅನುಮಾನದ ಮಾತು ಯಾಕೆ ಪಾರ್ವತಿ? ಸುಮ್ಮನೆ ಇದ್ರೆ ಒಳ್ಳೇದಪ್ಪ, ಇಲ್ಲಾಂದ್ರೆ ಕೋಪ ನೆತ್ತಿಗತ್ತು ಬಿಡುತ್ತೆ. ನಿಮ್ಮ ಬಗ್ಗೆ ಎಲ್ಲ ಗೊತ್ತಿರೋ ನಮ್ಗಳ ಮುಂದೆನೇ ಇಷ್ಟು ಡವ್ ಮಾಡ್ತಿರಲ್ಲ. ಊರ್ ಜನರು ನಿಮ್ಮನ್ನ ದೇವ್ರು ಅನ್ಕೊಂಡಿರೋರು ಕಿವಿ ಮೇಲಂತೂ ಲಾಲ್ ಬಗ್ಗೆ ಇಟ್ಬಿಡ್ತೀರ ಬೇಡಿ. ಆಮೇಲೆ ಇನ್ನೊಂದು ವಿಷಯಪ್ಪ, ಬರ್ತಾ ಬರ್ತಾ ನಿಮ್ಮ ಸೈನ್ಯ ಚಿಕ್ಕದಾಗ್ತಿದೆ, ನಮ್ಮ ಸೈನ್ಯ ದೊಡ್ಡದಾಗ್ತಿದೆ. ಯುದ್ಧದಲ್ಲಿ ಯಾರು ಗೆಲ್ತಾರೆ ಅಂತ ಯುದ್ಧ ಮಾಡೋಕ್ಕೂ ಮುಂಚೆನೇ ಅನೌನ್ಸ್ ಆಗೋಯ್ತು. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಭ್ರಮೆ ಭ್ರಮೆ. ಮಾಯೆ ನಿನ್ನೊಳಗೋ, ನಿನ್ನೊಳಗೆ ಮಾಯೆಯೋ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ